ಮನೆಯಲ್ಲಿ ನಾಯಿ ಸಾಕೋರಿಗೆ ಒಂದಷ್ಟು ಟಿಪ್ಸ್ ಕೊಡಿ ನಿಮ್ಗೆ. ಫಸ್ಟ್ ಟೈಮ್ ಸಾಕ್ತಾ ಇರ್ತಾರಲ್ಲ ಅವ್ರಿಗೆ ಫಸ್ಟ್ ಹೇಳ್ತೀನಿ, ಅಂದ್ರೆ ಮನೇಲಿ ಯಾರಾದ್ರೂ 2-3 ಜನ ಡಾಗ್ ಲವರ್ಸ್ ಇರ್ಬೇಕು. ಅಂದ್ರೆ ಒಬ್ರಿದ್ರೆ ಆಗಲ್ಲ, ಒಬ್ರಿದ್ರೆ ತಗೋಬೇಡಿ. ಏನಕ್ಕಂದ್ರೆ ನೀವು ಊರ್ಗ್ ಹೋದಾಗ, ಇನ್ನೆಲ್ಲೋ ಕೆಲ್ಸಕ್ಕೆ ಹೋದಾಗ ಮನೇಲಿ ಇನ್ಯಾರ ಆಪ್ಷನ್ ಆಗಿ ನೋಡ್ಕೊಳ್ಳೋರು ಇರ್ಬೇಕು, ವಾಕಿಂಗ್ ಕರ್ಕೊಂಡು ಹೋಗೋರು ಇರ್ಬೇಕು. ಆಮೇಲೆ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ವಾಕಿಂಗ್ ಕರ್ಕೊಂಡು ಹೋಗಲ್ಲ, ಎಳೆದು ಬಿಸಾಕ್ಬಿಡುತ್ತೆ. ಅಂದ್ರೆ ಸ್ವಲ್ಪ ಮೆಚೂರ್ ಆಗಿರೋರು, ಅಂದ್ರೆ ಒಂದು 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಇದ್ದಾಗ ಎಲ್ಲಾ ಬ್ರೀಡು ತಗೊಳ್ಳಿ. ಚಿಕ್ಕ ಮಕ್ಕಳಿದ್ದಾಗ ಏನಾಗುತ್ತೆ, ಅವ್ರನ್ನ ನೋಡ್ಕೊಳ್ಳೋದ, ನಾಯಿನ ನೋಡ್ಕೊಳ್ಳೋದ, ಆ ತರ ಇರಿಟೇಷನ್ ಆಗ್ಬಿಡುತ್ತೆ. ಅವ್ರೇನ್ ಮಾಡ್ತಾರೆ, ತಗೊಂಬಿಟ್ಟು 1 ವರ್ಷ 2 ವರ್ಷ ಸಾಕ್ಬಿಟ್ಟು ಅಯ್ಯೋ ಆಗ್ತಾ ಇಲ್ಲ ಅಂದ್ಬಿಟ್ಟು ಫ್ರೀ ಕೊಟ್ಬಿಡ್ತಾರೆ ಯಾರಿಗಾರು. ಆ ತರ ತೊಂದರೆಗಳು ತುಂಬಾ ಆಗುತ್ತೆ. ಆಮೇಲೆ ಅವ್ರಿಗೆ ತಕ್ಕನಂಗೆ, ಅಂದ್ರೆ ಈಗ ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಇದಾರ, ಇಂಡಿಪೆಂಡೆಂಟ್ ಮನೇಲಿ ಇದಾರ, ಅದ್ರ ತಕ್ಕನಂಗೆ. ಪ್ಲಸ್ ಅವ್ರಿಗೆ ಮನೆ ಕಾಯಕ್ ಬೇಕಾ, ಇಲ್ಲ ಏನು ಬೇಡ ಪ್ರೀತಿಗ್ ಬೇಕಾ, ಇಲ್ಲ ಸುಮ್ನೆ ತಿಂದ್ ಮಲ್ಕೊಂಡಿರ್ಬೇಕಾ, ಆ ತರ ಒಂದೊಂದ್ ಬ್ರೀಡ್ದು ಒಂದೊಂದ್ ಕ್ಯಾರೆಕ್ಟರ್ ಇದೆ. ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಅವ್ರಿಗೆ ಬೊಗಳೋದಂದ್ರೆ ಇಂಟ್ರೆಸ್ಟೇ ಇರಲ್ಲ, ಕಚ್ಚೋದಂದ್ರೆ ಇಂಟ್ರೆಸ್ಟ್ ಇರಲ್ಲ. ಇವ್ರಿಗೆ ಏನ್ ಮಾಡ್ತಾರೆ, ಯಾವ್ದೋ ಗೂಗಲ್ ಅಲ್ಲಿ ನೋಡ್ಬಿಟ್ಟು ಅದು ಚೆನ್ನಾಗಿದೆಯಂತೆ ಬ್ರೀಡು ಅಂತ ತಗೊಂಡ್ಬಂದು ಇಟ್ಕೊಂಡ್ಬಿಡ್ತಾರೆ. ಅದೇನಾಗುತ್ತೆ, ಹೆವಿ ಬೊಗಳ್ತಾ ಇರತ್ತಲ್ಲ, ಅಕ್ಕಪಕ್ಕ ಅವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಆಮೇಲೆ ಅದಕ್ಕೆ ಇರಿಟೇಷನ್ ಆಗ್ಬಿಟ್ಟು ಒಂದು 6 ತಿಂಗಳಿಗೆನೆ ತಗೊಂಡೋಗಿ ಯಾರಿಗಾರು ಫ್ರೀ ಕೊಟ್ಬಿಡ್ತಾರೆ. ಅದರಿಂದ ಅವ್ರದ್ದು ಅನುಕೂಲ ಪ್ಲಸ್ ಅವ್ರ ವಾತಾವರಣ, ಆಮೇಲೆ ಎಷ್ಟು ಜನ ಅವ್ರ ಮೇಲೆ ಡಾಗ್ ಲವರ್ಸ್ ಇದ್ದಾರೆ, ಎಷ್ಟು ಜನಕ್ಕೆ ಇಷ್ಟ ಇದೆ. ಆಮೇಲೆ ಮನೇಲಿ 5 ಜನ ಇದ್ರೆ, ಒಬ್ರೇ ಡಾಗ್ ಲವರ್ಸ್ ಇದ್ರೆ ದಯವಿಟ್ಟು ನಾಯಿ ತಗೋಬೇಡಿ. ಯಾಕಂದ್ರೆ ಅದು ಇರಿಟೇಷನ್ ಆಗೋಗುತ್ತೆ. ಮಿಕ್ಕದವರೆಲ್ಲ ನಿಮ್ಗೆ ಬೈತಾ ಇರ್ತಾರೆ, ಕಯ್ಯ 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 ಯಾಕ್ತಂದೆ ಹಂಗೆ ಹಿಂಗೆ ಅಂತ. ಅದೇನಾಗುತ್ತೆ, ನಿಮ್ಗೆ ಹಿಂಸೆ ಫೀಲ್ ಆಗ್ಬಿಡುತ್ತೆ. ಅಂದ್ರೆ ನಿಮ್ಗೆ ಡಾಗ್ ಲವರ್ಗೂ ನಿಮ್ಗೆ ಹಿಂಸೆ ಆಗ್ಬಿಡುತ್ತೆ, ಓ ಯಾಕಪ್ಪ ತಂದೆ ಅಂತ. ಆ ತರಾನು ಆಗುತ್ತೆ. ಅದರಿಂದ 1-2-3 ಮನೇಲಿ ಡಾಗ್ ಲವರ್ಸ್ ಇರ್ಬೇಕು. ಅವ್ರು ಬಿಟ್ರೆ ಅವರು ನೋಡ್ಕೊಳ್ಳೋ ತರ ಇರ್ಬೇಕು, ಆ ತರ ಇರ್ಬೇಕು. ಆಮೇಲೆ ಬಿಹೇವ್ ತಕ್ಕನಂಗೂ, ಅಂದ್ರೆ ಅವ್ರ ಮನೆಗೆ ಸಾಧು ತರ ಪ್ರೀತಿಗ್ ಸಾಕು, ಸೋಫಾ ಮೇಲೆ ಮಲಗಿಸ್ಕೊಂಡು. ಇದು ಅಂದ್ರೆ ಚಿಕ್ಕ ಬ್ರೀಡ್ಗೆ ಹೋಗ್ಲಿ. ಚಿಕ್ಕ ಬ್ರೀಡ್ ಅಂದ್ರೆ ಶಿಡ್ಸು, ಪೂಡಲ್ಲು, ಮಾಲ್ಟೀಸು, ಪಗ್, ಬೀಗಲ್ಲು, ಈ ತರ ಬ್ರೀಡ್ಗೆ ಹೋಗ್ಲಿ. ಅದ್ ಬಿಟ್ಟು ಈಗ ಫಾರ್ಮ್ ಹೌಸ್ ಅಲ್ಲಿ ಸಾಕ್ತಾರೆ. ಫಾರ್ಮ್ ಹೌಸ್ ಅಲ್ಲಿ ಕಳ್ತನ ಜಾಸ್ತಿ ಆಗ್ತಾ ಇರುತ್ತೆ. ಅಲ್ಲಿ ಏನಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಬೇಕು, ಅಂದ್ರೆ ಬೊಗಳ ತರ ಬೇಕು. ಅಲ್ಲಿಗೆ ಡೋಬರ್ಮೆನ್, ಜರ್ಮನ್ ಶೆಪರ್ಡ್, ರಾಟ್ ವೀಲರ್, ಮುದೋಳು, ಈ ತರ ಬ್ರೀಡ್ ಸಾಕ್ಲಿ. ಅದು ರಫ್ ಅಂಡ್ ಟಫ್. ಆದ್ರೆ ಜರ್ಮನ್ ಶೆಪರ್ಡ್ ಅಲ್ಲಿ ಬುಷಿ ಇರೋದು ತಗೋಬಾರ್ದು. ಏನಕ್ಕಂದ್ರೆ ಫಾರ್ಮ್ ಅಲ್ಲಿ ಏನಾಗುತ್ತೆ, ಟಿಕ್ಸ್ ಬರುತ್ತೆ. ಹಸು ಎಮ್ಮೆ ಎಲ್ಲ ಓಡಾಡ್ತಿರುತ್ತಲ್ಲ, ಅದರಿಂದ ಟಿಕ್ಸ್ ಬರುತ್ತೆ. ಅದು ಮೇಂಟೆನೆನ್ಸ್ ಕಷ್ಟ. ಆಮೇಲೆ ಅದಕ್ಕೆ ಹುಳ ಮ್ಯಾಗೆಟ್ಸ್ ಅಂತ ಹುಳ ಬಿದ್ಬಿಡುತ್ತೆ. ಅಂದ್ರೆ ಈಗ ನೀರಲ್ಲಿ ತ್ಯಾವಲ್ಲಿ ಇದ್ರೆ ಅದು ಹುಳ ಬೀಳುತ್ತೆ. ಅದರಿಂದ ಕೂದ್ಲಿರೋ ನಾಯಿ ಫಾರ್ಮ್ ಹೌಸ್ಗೆ ಸೂಟಬಲ್ ಅಲ್ಲ. ಆತರ ಎಲ್ಲ ನೋಡ್ಕೊಳ್ಳಿ. ಆದ್ರೆ ಇವಾಗ ಸುಮ್ನೆ ನಾಯಿ ಚೆನ್ನಾಗಿದೆ ಅಂದ್ಬಿಟ್ಟು ತಗೊಂಡೋಗಿ ಕೆಲಸದವ್ರಿಗೆ ಫಾರ್ಮ್ ಹೌಸ್ ಅಲ್ಲಿ ಕೊಟ್ರೆ ಏನಾಗುತ್ತೆ, ಅದು ಕೊಚ್ಚಲ್ಲಿ, ಮಣ್ಣಲ್ಲಿ, ಮಳೆಯಲ್ಲಿ ಎಲ್ಲ ಓಡಾಡಿ ಫುಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅದು ಮೇಂಟೆನೆನ್ಸ್ ಖರ್ಚು ಜಾಸ್ತಿ ಆಗುತ್ತೆ. ಆಮೇಲೆ ಲೈಫು ಕಡಿಮೆ, ಏನಾರ ಒಂದು ಇದಾಗಿ ಸತ್ತೋಗುತ್ತೆ. ಆದಷ್ಟು ರಫ್ ಅಂಡ್ ಟಫ್, ಅಂದ್ರೆ ಒಂದು ಹಾವು ಬರ್ಲಿ, ಏನೇ ಬರ್ಲಿ, ಬೇರೆ ಕಾಡು ಪ್ರಾಣಿ ಬಂದ್ರು ಎದುರಿಸಂತ ಸ್ಟ್ರಾಂಗ್ ಆಗಿರೋ ಡಾಗ್ ನ ಫಾರ್ಮ್ ಹೌಸ್ ಅಲ್ಲಿ ಇಟ್ಕೋಬಹುದು. ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಆದಷ್ಟು ಬೊಗಳ್ದೇರ ನಾಯಿ ಇಟ್ಕೊಂಡ್ರೆ ಒಳ್ಳೇದು. ವಟ ಅಂತ ಬೊಗಳ್ದೇರ ಸಾಫ್ಟ್ ಬ್ರೀಡ್ ನ ಇಟ್ಕೊಂಡ್ರೆ ಒಳ್ಳೇದು. ಆಮೇಲೆ ಅವ್ರ ಜಾಗ ತಕ್ಕನಂಗೆ ಹೈಟ್ನು, ಈಗ ತುಂಬಾ ಚಿಕ್ಕ ಮನೆ ಇರುತ್ತೆ, ಅವ್ರು ಗ್ರೇಟೆನ್ಸ್ ಹಾಕ್ತಾರೆ, ಸೆಂಟ್ ಬರ್ನಾರ್ಡ್ಸ್ ಹಾಕ್ತಾರೆ, ಅದಕ್ಕೆ ಓಡಾಡಕ್ಕೆ ಎಕ್ಸರ್ಸೈಸ್ ಬೇಕು, ಜಾಗ ಬೇಕು. ಅದಕ್ಕೆ ಒಂದು ಮಿನಿಮಮ್ ಅಂದ್ರೂ 40-60 ಕಾಂಪೌಂಡ್ ಇದ್ರೆ ದೊಡ್ಡ ಬ್ರೀಡ್ಗೆ ಹೋಗಿ. ತುಂಬಾ ಚಿಕ್ಕ ಮನೆ ಇದ್ರೆ ದೊಡ್ಡ ಬ್ರೀಡ್ಗೆ ಹೋಗ್ಬೇಡಿ. ನಿಮ್ಗೆ ಜಾಗ ಇದೆಯಾ ಇಟ್ಕೊಳ್ಳಿ, ಜಾಗ ಇಲ್ಲ ಅಂದ್ರೆ ಸುಮ್ನೆ ಅದನ್ನು ತಂದೆ ಹಾಕಿ ಹಿಂಸೆ ಕೊಡ್ತೀರಾ. ಓಕೆ ಸರ್, ಇವಾಗ ನಾಯಿಗಳಿಗೆ ಕಲರಿಂಗ್ ಮಾಡಿಸೋದು, ಕಲರ್ ಡ್ರೆಸ್ ಹೊಲ್ಸಿ ಹಾಕೋದು, ಆ ತರದೆಲ್ಲ ಮಾಡ್ತಾರೆ. ಇಲ್ಲಿ ಜುಟ್ ಕಟ್ ಬಿಡೋದು, ಆ ತರದೆಲ್ಲ ಹಿಂಸೆ ಅನ್ಸುತ್ತಾ ನಾಯಿ? ಅದು ಡಾಗಿಗೆ ಹಿಂಸೆನೆ. ಯಾಕಂದ್ರೆ ಈಗ ಚೆಸ್ಟ್ ಬೆಲ್ಟ್ ಹಾಕ್ತಾರೆ, ಡಾಗ್ ಲವರ್ಸ್ ಅಂತಾರೆ. ಚೆಸ್ಟ್ ಬೆಲ್ಟ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಅದಕ್ಕೆ ಇಲ್ಲಿ ವಾಕಿಂಗ್ ಸ್ಟೈಲೇ ಹಾಳಾಗೋಗುತ್ತೆ. ಏನಿದ್ರು ಕತ್ತಿಗೆ ಹಾಕ್ಬೇಕು. ಅದು ಬಂದು ಬೆಲ್ಟ್ ತರ ಹಾಕಿದ್ರೆ ಏನಾಗುತ್ತೆ, ಅದರಲ್ಲಿ ಜಿಡ್ಡಿನ ಅಂಶ ಅಲ್ಲೇ ಕೂತ್ಕೊಳ್ಳುತ್ತೆ. ಅದರಿಂದ ಇನ್ಫೆಕ್ಷನ್ ಆಗಿ, ಅಲರ್ಜಿ ಆಗಿ, ಇಲ್ಲೆಲ್ಲ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಬೆಲ್ಟ್ ಒಳಗಡೆ ಬಟನ್ಸ್ ಎಲ್ಲ ಹೊಡೆದಿರ್ತಾರೆ, ಕಬ್ಬಣ ಎಲ್ಲ ಟಚ್ ಆಗಿ. ಇದು ಆದಷ್ಟು ಚೋಕ್ ಚೈನ್ ಬರುತ್ತೆ. ಚೋಕ್ ಚೈನ್ ಕೂದಲು ಸಿಗಾಕೊಳ್ದೇ ಇರೋಂಥ ಚೋಕ್ ಚೈನ್, ಅದನ್ನ ಹಾಕಿದ್ರೆ ಇನ್ಫೆಕ್ಷನ್ ಆಗಲ್ಲ. ಅದು ತುಂಬಾ ಒಳ್ಳೇದು. ಆದಷ್ಟು ಕತ್ತಿಂದ ಹಾಕಿ, ಚೆಸ್ಟ್ ಬೆಲ್ಟ್ ಹಾಕ್ಬೇಡಿ. ಆಮೇಲೆ ಆ ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ತಾರಲ್ಲ, ಅದು ಸುಮ್ನೆ ಒಂದ್ ದಿವಸಕ್ಕೆ ಏನೋ ಫ್ಯಾಷನ್ ಶೋಗೆ ಇದಕ್ಕೆ ಸರಿ. ದಿನಾ ಶರ್ಟ್ ಹಾಕಿ ಇದ್ ಮಾಡ್ಬೇಡಿ. ಯಾಕಂದ್ರೆ ದೇವ್ರು ಅದಕ್ಕೆ ಸೃಷ್ಟಿ ಮಾಡಿದ್ದಾರೆ, ಅದ್ರ ಬಾಡಿ ತಕ್ಕನಂಗೆ ಅದ್ರ ಕೂದ್ಲನ್ನು ಸೃಷ್ಟಿ ಮಾಡಿದ್ದಾರೆ. ಆ ಕೂದ್ಲೇ ಅದಕ್ಕೆ ಬಟ್ಟೆ. ಇವ್ರೇನ್ ಮಾಡ್ತಾರೆ, ಕೂದ್ಲಿರೋ ಬ್ರೀಡ್ಗೂ ಶರ್ಟ್ ಹಾಕಿ ಇನ್ನೂ ಶೆಕೆ ಮಾಡ್ತಾರೆ. ಆಮೇಲೆ ಅದು ನೆಲದ ಮೇಲೆ ಮಲ್ಕೊಂಡ್ರೆ ಸಾಕು, ಕೂದ್ಲಿರೋ ಬ್ರೀಡು ಅದು ಅದೇ ಬೆಶೀಟ್, ಅದಕ್ಕೆ ಕೂದ್ಲೇ ಬೆಶೀಟ್. ಅವ್ರೇನ್ ಮಾಡ್ತಾರೆ, ಫೋರ್ಸ್ ಮಾಡಿ ಗೂಡಲ್ ಕೂಡ ಹಾಕೋದು, ಹಾಸಿಗೆ ಮೇಲೆ ಮಲಗಿಸೋದು, ಬೆಶೀಟ್ ಹಾಕಿ ಮಲಗಿಸೋದು, ಅದಕ್ಕೆ ಬೆಡ್ ತಗೊಬಂದು ಮಲಗಿಸೋದು. ಎಷ್ಟು ನೀವು ಬೆಡ್ ಅಲ್ಲಿ ಮಲಗಿಸ್ತೀರಾ, ಅದು ಏನಾಗುತ್ತೆ, ಬೆಡ್ ನ ನೀವು ವಾಶ್ ಮಾಡಕ್ಕಾಗಲ್ಲ. ಅದ್ರ ಕೂತ್ಕೊಂಡು ನಿಮ್ಗೆ ಇನ್ಫೆಕ್ಷನ್ ಆಗುತ್ತೆ. ಅಲ್ಲಿ ಜಿಡ್ಡಿನ ಅಂಶ ಅಲ್ಲೇ ಇರುತ್ತೆ. ಅದರಿಂದ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ರ್ಯಾಷಸ್ ಬರುತ್ತೆ. ಆದ್ರಿಂದ ಆದಷ್ಟು ಫ್ರೀ ಬಿಟ್ಬಿಡಿ. ಅದು ಇಷ್ಟ ಬಂದಿದ್ ಕಡೆ, ಅದಕ್ಕೆ ಬೇಸಿಗೆ ಕಾಲ ಬಂತ ನೆಲದ ಮೇಲೆ ಮಾಡ್ಕೊಳುತ್ತೆ, ಚಳಿಗಾಲ ಬಂತ ಮ್ಯಾಟ್ ಮೇಲೋ ಹಾಸಿಗೆ ಮೇಲೋ ಮಾಡ್ಕೊಳ್ಳೋ. ಅದಕ್ಕೆ ಫೋರ್ಸ್ ಮಾಡಿ ಅದನ್ನ ಕೂಡಾಕಿ ಇಲ್ಲೇ ಮಲಗಬೇಕು, ಇಲ್ಲೇ ಇರ್ಬೇಕು
ಮಲ್ಕೋಬೇಕು ಅಂತ ಫೋರ್ಸ್ ಮಾಡ್ಬಿಡಿ, ಫ್ರೀ ಬಿಟ್ಬಿಡಿ. ಅದು ಇಷ್ಟ ಬಂದಿದ್ ಕಡೆ ಅದೇ ಹೋಗಿ ಮಲ್ಕೋಬೇಕು. ಓಕೆ. ಕೆಲವೊಂದು ನಾಯಿಗಳಿಗೆ ಪ್ರೀತಿ ತೋರ್ಸಿಲ್ಲ ಅಂತಂದ್ರೆ ಮಂಕಾಗಿ ಹೋಗ್ಬಿಡ್ತವೆ. ಕೆಲವೊಬ್ರು ಮನೆ ಒಳಗಡೆ ನಾಯಿನ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ ಡೋರ್ ಲಾಕ್ ಮಾಡ್ಕೊಂಡು. ಆ ತರದಕ್ಕೆಲ್ಲ ಏನ್ ಹೇಳ್ತೀರಾ? ಇಲ್ಲ, ನಾನು ಹೇಳೋದೇನಂದ್ರೆ, ಈಗ ನೀವೇ ಆಗ್ಲಿ ವೆದರ್ಗೆ, ಇವಾಗ ನೀವು ಇಲ್ಲಿ ಬೆಂಗಳೂರು ವೆದರ್ ಅಲ್ಲಿ ಬದುಕಿರ್ತೀರ, ನೀವೀಗ ಚೆನ್ನೈಗೆ ಹೋಗ್ತೀರಾ. ಚೆನ್ನೈಗೆ ಹೋದಾಗ ನಿಮ್ಗೆ ಏನಾಗುತ್ತೆ, 1 ವೀಕ್ ಕಷ್ಟ ಅನ್ಸುತ್ತೆ, ಅಂದ್ರೆ ಶೆಕೆ ತಡ್ಕೊಳ್ಳೋದು. 1 ವೀಕ್ ಆದ್ಮೇಲೆ ನೀವು ಆ ವೆದರ್ಗೆ ಸೆಟ್ ಆಗಿ ಹೋಗ್ತೀರಾ. ಅದೇ ತರ ನೀವು ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ರೆ ಆ ಚಳಿಗೆ ಸೆಟ್ ಆಗಿ ಹೋಗ್ತೀರಾ. ಅಂದ್ರೆ ಈಗ ಬೇರೆಯವರು ಮಾತಾಡ್ತಾರೆ, ಅಯ್ಯೋ ಎಸಿಲಿರೋ ನಾಯಿ ತಂದು ಇಲ್ಲಿ ಸಾಯಿಸ್ತಾ ಇದ್ದಾನೆ. ಅದೆಲ್ಲ ಸುಳ್ಳು. ಒಂದು ನಾಯಿ ಮನುಷ್ಯರ ತರನೇ ಯಾವ ವೆದರ್ಗೆ ಹೋದ್ರು 7 ದಿವಸಕ್ಕೆ ಅಡ್ಜಸ್ಟ್ ಆಗುತ್ತೆ. 7 ಡೇಸ್ಗೆ ಆ ವೆದರ್ ತಕ್ಕನಂಗೆ ಚೇಂಜ್ ಆಗೋಗುತ್ತದೆ. ಅದು ಎಸಿಲೇ ಇತ್ತು 24 ಅವರ್ಸ್ ಎಸಿಲೇ ಇಡಬೇಕು ಅನ್ನೋದು ಎಲ್ಲ ಸುಳ್ಳು. ನಾನು ಕೊರಿಯನ್ ಮ್ಯಾಸ್ಟಿಫ್ ತಂದಾಗ 1 ಕೋಟಿ ನಾಯಿ ಅಂತಾನೆ ಫೇಮಸ್ ಆಯ್ತಲ್ಲ, ಅದು ತಂದಾಗ ಅವ್ರ ಮಾತು ಕಟ್ಕೊಂಡು ನಾನು AC ರೂಮಲ್ಲಿ ಕೂಡಾಕ್ಬಿಟ್ಟು ಡೋರೇ ಚಿಲ್ಡಂಗೆ ನೀರ್ ಹರಿಬೇಕು ಆ ತರ 16 ಇಟ್ಬಿಟ್ಟು ರೂಮಲ್ಲಿ ಕೂಡಾಕ್ಬಿಡ್ತಿದ್ದೆ. ಅದು ಫುಲ್ ಬಾಗ್ಲೆಲ್ಲ ಕೆರಿಯೋದು, ಅಂದ್ರೆ ಆಚೆ ಬರಕ್ ಅದಕ್ಕೆ ಫುಲ್ ಚಳಿ ಜಾಸ್ತಿ ಆಗ್ಬಿಟ್ಟು. ಆಮೇಲೆ ನಾನು ಡಿಸೈಡ್ ಮಾಡಿದೆ, ಯಾಕೆ ಅದಕ್ಕೆ ಹಿಂಸೆ ಕೊಡಬೇಕು, ಡೋರ್ ಓಪನ್ ಮಾಡಿ ಅಲ್ಲಿ AC ಆನ್ ಮಾಡಿರೋಣ, ಇಲ್ಲಿ ಫ್ಯಾನ್ ಹಾಕಿರೋಣ, ಅಲ್ಲಿ ಏನು ಬೇಡ, ಇಷ್ಟ ಬಂದಿದ್ ಕಡೆ ಮಲ್ಕೊಳ್ಳಿ ಅಂತ. ಅದೇನ್ ಮಾಡುತ್ತೆ, ಎಲ್ಲಿಲ್ಲದೆ ಸುಮ್ನೆ ಬಂದು ಹಾಲಲ್ಲಿ ಬಿಟ್ಕೊಡುತ್ತೆ. ಅಂದ್ರೆ ಅದಕ್ಕೆ ಅಲ್ಲಿಗಿಂತ ಹಾಲೇ ಇಷ್ಟ. ಅಂದ್ರೆ ಆಮೇಲೆ AC ಆಫ್ ಮಾಡಿದೆ, ಫ್ಯಾನ್ ಆಫ್ ಮಾಡಿದೆ, ವೆದರ್ ತಕ್ಕನಂಗೆ ಅದು ತುಂಬಾ ಅಂತ ನಾಲ್ಗೆ ತೆಗಿತಾ ಅದಕ್ಕೆ ಶೆಕೆ ಆಗ್ತಿದೆ ಅಂತ ಅವಾಗ ಫ್ಯಾನ್ ಆಗ್ತಿದ್ದೆ. ಏನು ಇಲ್ಲ, ಬಾಯಿ ಮುಚ್ಕೊಂಡಿತ್ತ, ಏನು ಇಲ್ಲ. ಯಾಕಂದ್ರೆ ನಾಯಿ ಬಂದು ಬಿಹೇವ್ ಅಲ್ಲಿ ಗೊತ್ತಾಗುತ್ತೆ, ಅದಕ್ಕೆ ಟಯರ್ಡ್ ಆಗ್ತಿದ್ಯಾ, ಅದು ಅಂತ ಬಾಯಿ ತೆಗೆದ್ರೆ ಅದು ಟಯರ್ಡ್ ಆಗಿದೆ ಅಂತ, ಶೆಕೆ ತಡಿತಾ ಇಲ್ಲ ಅಂತ. ಆಮೇಲೆ ಹಿಂಗೆ ಆಡ್ತಾ ಇರತ್ತೆ. ಫುಲ್ ರಿಲ್ಯಾಕ್ಸ್ ಮೋಡಲ್ಲಿ ರಿಲ್ಯಾಕ್ಸ್ ಅಲ್ಲಿ ಮಲಗಿದೆ ಅಂದ್ರೆ ಅದಕ್ಕೆ ಎಲ್ಲ ಸರಿಗಿದೆ, ಏನು ಇಲ್ಲ ಅಂತ. ಈಗ ನಾಯಿಗೆ ಹುಷಾರಿಲ್ಲ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಅಂದ್ರೆ ಇವಾಗ ಊಟ ತಿಂಡಿ ಮಾಡ್ಕೊಂಡು ಆಕ್ಟಿವ್ ಆಗಿದೆ ಅಂದ್ರೆ ಅದಕ್ಕೆ ಯಾವ ಕಾಯಿಲೆನೂ ಇಲ್ಲ ಅಂತ. ಈಗ ಏನ್ ಮಾಡ್ತಾರೆ, ತಿಂಗಳಿಗೆ ಒಂದ್ಸಲಿ ಡಾಕ್ಟರ್ ಹತ್ರ ಚೆಕ್ಅಪ್ ಕರ್ಕೊಂಡು ಹೋಗ್ತಾರೆ ಸುಮ್ನೆ. ಅದು ನೆಸಿಟಿನೇ ಇಲ್ಲ. ಡಾಕ್ಟರ್ ಹತ್ರ ಸುಮ್ನೆ ಏನಕ್ಕೆ ತೋರಿಸ್ಬೇಕು, ಅದಕ್ಕೆ ಏನಾದ್ರು ಊಟ ಬಿಟ್ಟಿದ್ಯಾ, ಲೂಸ್ ಮೋಷನ್ ಆಗ್ತಿದ್ಯಾ, ಡಲ್ ಆಗಿದ್ಯಾ, ಏನೂ ಇಲ್ಲ. ಸುಮ್ನೆ ಏನಕ್ಕೆ ಒಂದ್ಸಲಿ ತಿಂಗಳಿಗೆ ಒಂದ್ಸಲಿ ಚೆಕ್ಅಪ್, ದುಡ್ಡು ಜಾಸ್ತಿ ಆಗಿದೆ ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅದು ನೆಸಿಟಿ ಇಲ್ಲ. ಅದು ಊಟ ಬಿಡ್ತಾ, ಡಲ್ ಆಯ್ತಾ, ಆಮೇಲೆ ಮೂಗ್ ಡ್ರೈ ಆಯ್ತಾ, ಆ ತರ ಸಿಚುವೇಶನ್ ಅಲ್ಲಿ, ಇಲ್ಲ ಲೂಸ್ ಮೋಷನ್ ಆಯ್ತಾ, ಒಂದು ಏರುಪೇರ್ ಕಾಣಿಸುತ್ತೆ, ಅಂದ್ರೆ ಬಿಹೇವ್ ಅಲ್ಲಿ ಏರುಪೇರ್ ಕಾಣಿಸುತ್ತೆ, ಆ ಟೈಮಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಸುಮ್ನೆ ಕರ್ಕೊಂಡು ಹೋಗ್ಬಿಡಿ. ಯಾಕಂದ್ರೆ ಚೆನ್ನಾಗಿರೋ ನಾಯಿಗೆ ನೀವು ಕ್ಲಿನಿಕ್ಗೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಕಾಯಿಲೆ ನಾಯಿಗಳು ಬಂದಿರುತ್ತೆ. ಇವ್ರು ಅದು ಕರ್ಕೊಂಡೋಗಿ ಆ ಕಾಯಿಲೆನ ಬರ್ಸ್ಕೊಂಡು ಇವ್ರು ವಾಪಸ್ ಕರ್ಕೊಂಡ್ ಬರ್ತಾರೆ. ಬಂದ್ 1 ವಾರಕ್ಕೆ ಬಂದ್ಬಿಡುತ್ತೆ. ಈಗ ಟಿಕ್ ಫೀವರ್ ಅಂತ, ಈಗ ಅಲ್ಲಿ ಟಿಕ್ ಫೀವರ್ ನಾಯಿ ಬಂದಿರುತ್ತೆ ಅಂತ ಹೇಳಿ, ಒಂದು ಟಿಕ್ ಇದಕ್ಕೆ ಬಂದ್ ಕಚ್ಚಿದ್ರೆ 1 ವಾರ 15 ದಿವಸಕ್ಕೆ ಇದಕ್ಕೆ ಬಂದ್ಬಿಡುತ್ತೆ ಟಿಕ್ ಫೀವರ್. ಅಂದ್ರೆ ಟಿಕ್ಸ್ ಇಲ್ದೇ ಇದ್ರು ಇವರೇ ಕ್ಲಿನಿಕ್ ಕರ್ಕೊಂಡು ಕಾಯಿಲೆ ಬರ್ಸ್ಕೊಳ್ತಾರೆ. ಆತರ ಸುಮ್ನೆ ಕರ್ಕೊಂಡು ಹೋಗ್ಬೇಡಿ, ಅದು ನೆಸಿಟಿ ಇಲ್ಲ. ಏನಾರ ಕಾಯಿಲೆ ಬಂದಾಗ ಮಾತ್ರ ಕರ್ಕೊಂಡು ಹೋಗಿ. ಆಮೇಲೆ ಟೈಮ್ಗೆ ವ್ಯಾಕ್ಸಿನ್ ಮಾಡಿ, ಡಿವರ್ಮಿಂಗ್ 3 months ಒನ್ಸ್ ಮಾಡಿ, ಮರಿ ಇದ್ದಾಗ 1 ತಿಂಗಳು ಒಂದ್ಸಲಿ ಮಾಡಿ, ಯಾವ ಕಾಯಿಲೆನೂ ಬರಲ್ಲ. ಆಮೇಲೆ ಜೆನೆಟಿಕ್ ಬೇರೆ ಇರೋದನ್ನ ತಗೊಳ್ಳಿ, ನೋಡ್ಬಿಟ್ಟು ತಗೊಳ್ಳಿ. ಒಳ್ಳೆ ರೆಪ್ಯೂಟೆಡ್ ಬ್ರೀಡರ್ಸ್ ಹತ್ರನೇ ತಗೊಳ್ಳಿ, ರಿಜಿಸ್ಟರ್ಡ್ ಬ್ರೀಡರ್ಸ್ ಹತ್ರನೇ. ನೀವು ಎಲ್ಲೆಲ್ಲೋ ತಗೊಂಡು ಅದನ್ನ ಹಾಳು ಮಾಡ್ಕೊಂಡು ಅದಕ್ಕೆ ಲೈಫ್ ಟೈಮ್ ಬರೀ ಖರ್ಚು ಮಾಡ್ಕೊಂಡು ಕಾಯಿಲೆ ಅಂತ ಬರೀ ಹಾಸ್ಪಿಟ್ಲ್ಗಳಲ್ಲಿ ಅದು, ಆಮೇಲೆ ಲೈಫನ್ನು ತುಂಬಾ ಕಡಿಮೆ, ಬೇಗ ಸತ್ತೋಗುತ್ತೆ, ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲದೂ ಇದು ಮಾಡ್ಬೇಕಂದ್ರೆ ನೋಡಿ ಮಾಡಿ. ಪೇರೆಂಟೇಜ್ ಲೈನೇ ತುಂಬಾ ಡಿಫ್ರೆಂಟ್ ಇರಬೇಕು, ಆ ತರದ್ ನೋಡಿ ತಗೊಳ್ಳಿ. ಪಪ್ಪಿ ಇದ್ದಾಗ ಬಂದು ಎವ್ರಿ 2.5 hours 3 hours ಒಂದ್ಸಲಿ ಕೊಡ್ಬೇಕು. ಯಾಕಂದ್ರೆ ಹೊಟ್ಟೆ ಹಸಿ ಜಾಸ್ತಿ. ಆದ್ರೆ ಬೆಳಿಗ್ಗೆಯಿಂದ ರಾತ್ರಿ ಮಲ್ಗೋವರೆಗೂ, ಮಲ್ಗದ್ಮೇಲೆ ತಿರ್ಗಾ ಬೆಳಿಗ್ಗೆವರೆಗೂ ಕೊಡಂಗಿಲ್ಲ. ಯಾಕಂದ್ರೆ ತಿರ್ಗಾ ನೀವು ಅದು ರಾತ್ರಿ ರೂಢಿ ಮಾಡಿದ್ರೆ ತಿರ್ಗಾ ಊಟ ಕೇಳುತ್ತದ. ಈಗ ನೀವು ರಾತ್ರಿ 10 ಮಲ್ಕೊಳ್ತೀರಾ, ಬೆಳಿಗ್ಗೆ 7 ಗಂಟೆಗೆ ಹೇಳ್ತೀರಾ, 10 2 ಗಂಟೆಗೆ ಕೊಡ್ಲೇಬೇಡಿ, ಏನೂ ಆಗೋದಿಲ್ಲ. ಆದ್ರೆ 7 ಗಂಟೆಯಿಂದ ಎವ್ರಿ 2.5 hours 3 hours ಒನ್ಸ್ ಕೊಡ್ತಾ ಇರ್ರಿ. ಯಾಕಂದ್ರೆ ಅವಾಗ ಹೊಟ್ಟೆ ಹಸಿಯ ಜಾಸ್ತಿ ಪಪ್ಪಿ ಇದ್ದಾಗ. ಆಮೇಲೆ ಬರ್ತಾ 1 ಮೀಲ್ ಕಟ್ ಆಗ್ತಾ ಇರುತ್ತೆ. ಅಂದ್ರೆ ಫಸ್ಟ್ 5 ಮೀಲ್ ಇರುತ್ತೆ, ಆಮೇಲೆ 4 ಮೀಲ್ ಆಗುತ್ತೆ, 3 ಆಗುತ್ತೆ. ನೀವು ಫುಲ್ ದೊಡ್ಡದಾದ್ಮೇಲೆ ಅಂದ್ರೆ ಒಂದು 2-3 years ಆದ್ಮೇಲೆ 2 ಮೀಲ್ ಸಾಕು. ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಸಾಕು. ಅದನ್ನೇ ಕ್ವಾಂಟಿಟಿ ಜಾಸ್ತಿ ತಿನ್ಕೊಂಡ್ಬಿಡುತ್ತೆ. ಆಮೇಲೆ 24 hours ವಾಟರ್ ಇಟ್ಟೇ ಇರಬೇಕು. ಅದು ನೀರು ಕುಡಿಯುತ್ತೋ ಬಿಡುತ್ತೋ 24 hours ವಾಟರ್ ಇಟ್ಟೇ ಇರಬೇಕು. ಊಟ ಬಂದು ತಿಂದು ಬಿಡಷ್ಟು ಹಾಕಿ, ಅವ್ರಿವ್ರ ಮಾತು ಕಟ್ಕೊಂಡು ಜಾಸ್ತಿ ಹಾಕ್ಬಿಟ್ರೆ ದಪ್ಪ ಆಗ್ಬಿಡುತ್ತೆ, ಅದು ಇದು ಏನಿಲ್ಲ. ಯಾಕಂದ್ರೆ ಅದು ಕೇಳಕ್ಕೆ ಅದಕ್ಕೆ ಬಾಯಿ ಇಲ್ಲ. ಅದಕ್ಕೆ ನೀವು ಹಾಕ್ತಾ ಇರೋದು, ಪಾತ್ರೆ ಖಾಲಿ ಮಾಡ್ತಾ ಇದೆ ಅಂದ್ರೆ ನೀವು ಹಾಕ್ತಾ ಇರೋ ಸಾಲ್ತಿಲ್ಲ ಅಂತ. ಆದ್ರೆ ಅದು ತಿಂದು ಬಿಡ್ತಾ ಇದೆ ಅಂದ್ರೆ ನೀವು ಹೊಟ್ಟೆ ತುಂಬಾ ಹಾಕಿದೀರಾ ಅಂತ.
ಇವಾಗ ನಿಮ್ಗೆ ಎಷ್ಟು ಹೊತ್ತು ತಿನ್ನುತ್ತೆ ಅನ್ನೋದು ಗೊತ್ತಿದೆ. ಒಬ್ಬರು ಅಯ್ಯೋ ದಪ್ಪ ಮಾಡಬಾರ್ದು ಇಷ್ಟಿಷ್ಟೇ ಆಗ್ತಾ ಇರ್ತಾರೆ. ಅವ್ರನ್ನ ಒಣಕೊಂಡಂಗೆ ಇರುತ್ತೆ. ಅಂದ್ರೆ ಅವ್ರಿಗೆ ಯಾರೋ ಮಾತು ಥರ್ಡ್ ಪಾರ್ಟಿ ಮಾತು ಕೇಳ್ಕೊಂಡು ಇದ್ ಮಾಡಿರ್ತಾರೆ. ಊಟ ಜಾಸ್ತಿ ಹಾಕ್ಬಾರ್ದು, ರ್ಯಾಶ್ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ. ಅದೆಲ್ಲ ಸುಳ್ಳು. ಪಾಪ ಹೊಟ್ಟೆ ತುಂಬಾ ಹಾಕಿ 2 ಹೊತ್ತು ಹಾಕಿದ್ರು ಹೊಟ್ಟೆ ತುಂಬಾ ಹಾಕಿ ಯಾವ್ದು ಇದಿಲ್ಲ. ಅದ್ರ ಜೊತೆಗೆ ಫ್ರೀ ಬಿಟ್ಬಿಡಿ. ಕಟಾಕಿ ಸಾಕ್ಬೇಡಿ. ಎಷ್ಟು ಕಟಾಕಿ ಸಾಕ್ತೀರಾ ಅಷ್ಟು ರ್ಯಾಶ್ ಆಗುತ್ತೆ, ಕೆಟ್ಟ ಬುದ್ಧಿ ಕಲಿಯುತ್ತೆ. ಸೋಫಾ ಕಚ್ಚೋದು, ಅದು ಕಚ್ಚೋದು ಎಲ್ಲ ಕಟಾಕಿ ಸಾಕಿದ್ರೇನೆ ಕಲಿಯೋದು. ಆಮೇಲೆ ನೀವು ವಾಕಿಂಗ್ ಇಟ್ಕೊಂಡಾಗ ದರ ಎಳೆಯೋದನ್ನು ನೀವು ಕಟಾಕಿ ಸಾಕಿದ್ರೇನೆ. ನೀವು ಮರಿಯಿಂದ ತಂದ ಡೇ 1 ಇಂದಾನೆ ನೀವು ಚೈನ್ ಬಿಟ್ಬಿಟ್ಟು ಮನೇಲಿ ಫ್ರೀಯಾಗಿ ಬಿಟ್ಬಿಡಿ. ಫಸ್ಟ್ ಮರಿದಾಗ 1 ದಿನ 2 ದಿನ ಕಚ್ಬಹುದು ಅದು ಇದನ್ನ. ಅದಕ್ಕೆ ಆರ್ಟಿಫಿಷಿಯಲ್ ಚೂಯಿಂಗ್ ಬೋನ್ ಅಂತ ಬರುತ್ತೆ. ನೀವು ಆ ಚೂಯಿಂಗ್ ಬೋನ್ ಹಾಕ್ಬಿಟ್ರೆ ಅದು ಹಾಕೊಂಡು ಆರಾಮಾಗಿರುತ್ತೆ. ಆಮೇಲೆ ಎಳೆಯೋದು ಇಲ್ಲ. ನೀವು ಮರಿಯಿಂದ ಬಿಟ್ಬಿಟ್ಟಿದ್ರೆ ನನ್ಗೆ ಫ್ರೀ ಬಿಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಕೂಲ್ ಆಗೇ ಇರುತ್ತೆ. ಅದು ಮೈಂಡು ಕೂಲ್ ಆಗಿರುತ್ತೆ, ಬಿಹೇವ್ ಕೂಲ್ ಆಗಿರುತ್ತೆ. ಆಮೇಲೆ ಟ್ರೈನರ್ ಬಗ್ಗೆ ಹೇಳ್ತೀನಿ. ನೀವು ಹೇಳ್ಕೊಡೋದು ಲೈಫ್ ಟೈಮ್. ಅಂದ್ರೆ ನೀವು ಮನೆಯಲ್ಲಿ ಪ್ರೀತಿಯಿಂದ ಮರಿಯಿಂದ ಅದಕ್ಕೆ ಮಾತಾಡಿ ನಿಮ್ ಭಾಷೆಯಲ್ಲಿ ಮಾತಾಡೋದು ಲೈಫ್ ಟೈಮ್. ಟ್ರೈನರ್ ಬಂದು ಮಾಡಿಸೋದು ಅವ್ರು ಹೊಡೆದು ಬಡ್ದು ಮಾಡಿಸಿರ್ತಾರೆ. ಅದೇನಾಗುತ್ತೆ 6 ತಿಂಗಳಿಗೆ ಮರ್ತೋಗುತ್ತೆ, 6 ಮಂತ್ಸಿಗೆ ಮರ್ತೋಗುತ್ತೆ. ತಿರ್ಗಾ ಅವರೇ ಬಂದು ತಿರ್ಗಾ ಟ್ರೈನ್ ಮಾಡ್ಬೇಕು. ಯಾಕಂದ್ರೆ ನೀವು ದಿನ ಅದನ್ನ ಸರ್ಕಸಿಗೆ ಕಳ್ಸಲ್ಲ, ಅದು ಸಿಟ್ಟು ಡೌನ್ ಅಂತ ದಿನ ಹೇಳಲ್ಲ. ಇವತ್ತು ಮಾಡಿ ಇನ್ನೊಂದು ತಿಂಗಳು ಯಾವ ತರ ಯಾರ ನೆಂಟರು ಬಂದಾಗ ಅವ್ರ ಮುಂದೆ ಶೋ ಆಫ್ಗೆ ಸಿಟ್ ಅಂತೀರಾ ಅಷ್ಟೇ. ಅದು ಕಟ್ಕೊಂಡು ನಿಮ್ಗೇನು. ಆಮೇಲೆ ಟ್ರೈನಿಂಗ್ ಮಾಡ್ಬಿಟ್ರೆ ಕಳ್ಳ ಬಂದ್ರು ನೀವು ಕ್ಯಾಚ್ ಅಂದ್ರೇನೆ ಕಳ್ಳನ್ ಹಿಡಿಯೋದು. ಇಲ್ದವ್ರೆ ನೀವು ಹೇಳಿ ಅಂತ ಕಾಯ್ಕೊಂಡು ಕೂತಿರುತ್ತೆ. ಅದೇ ಒರಿಜಿನಲ್ ಆದ್ರೆ ಕಳ್ಳ ಬರ್ತಿದ್ದಂಗೆ ಅದೇ ಬುಗ್ಳಿ ಅದೇ ಅಟ್ಯಾಕ್ ಮಾಡುತ್ತೆ. ನೀವು ಆ ಟ್ರೈನರ್ ಏನ್ ಮಾಡ್ಬಿಡ್ತಾನೆ, ಹೊಡೆದು ಅದಕ್ಕೆ ನಾನು ಹೇಳಿದ್ರೇನೆ ನೀವ್ ಕೇಳಬೇಕು ಅಂತ. ಅದಕ್ಕೆ ನೀವ್ ಹೇಳೋವರೆಗೂ ಕಳ್ಳನ್ನ ಎತ್ಕೊಂಡು ಹೋಗು ಅಂತ ಬಿಟ್ಬಿಟ್ರೆ ನೀವ್ ಹೇಳಿಲ್ವಲ್ಲ ಅಂತ. ಅದರಿಂದ ಟ್ರೈನಿಂಗ್ ನಾನು ರೆಕಮೆಂಡ್ ಮಾಡಲ್ಲ. ನ್ಯಾಚುರಲ್ ಆಗಿ ಪ್ರೀತಿ ಅದು. ಆಮೇಲೆ ಓವರ್ ಪ್ರೀತಿನೂ ತೋರಿಸ್ಬೇಡಿ. ಲೈಫ್ ಕಡಿಮೆ, ಓವರ್ ಪ್ರೀತಿ ಅಂದ್ರೆ ಟೈಮ್ ಇಷ್ಟು ಗಂಟೆಗೆ ಹಾಕ್ಬೇಕು, ಇದೇ ಹಾಕ್ಬೇಕು, ಅದೇ ಹಾಕ್ಬೇಕು ಅಂತ ಡೀಪ್ ಆಗಿ ಓವರ್ ತಲೆ ಕೆಡ್ಸ್ಕೋಬೇಡಿ. ಇಷ್ಟ ಬಂದಿದ್ ಮನೆ ಊಟ ಅದ್ ಏನೇನ್ ಕೇಳತ್ತೆ, ಏನೇನ್ ತಿನ್ನುತ್ತೆ ಎಲ್ಲಾ ಕೊಡಿ. ಅದಾಗ ಹಾಕ್ಬಾರ್ದು, ಇದ್ ಹಾಕ್ಬಾರ್ದು, ಅದ್ ಬಂದ್ರೆ ಈ ಕಾಯಿಲೆ ಬರುತ್ತೆ, ಇದ್ ಬಂದ್ರೆ ಈ ಕಾಯಿಲೆ ಬರುತ್ತೆ, ಇದು ಖಾರ ಹಾಕಿದ್ರೆ ಕೂದಲು ಇರುತ್ತೆ, ಅದೆಲ್ಲ ಸುಳ್ಳು. ಇಷ್ಟ ಬಂದಿದ್ ಮನೇಲಿ ಹೆಂಗೆ ಮನುಷ್ಯರ ತರ ಸಾಕೊಂಡು ಅದು ತಿನ್ನೋದೆಲ್ಲ ತಿನ್ಸಿ. ತರಕಾರಿ ಕೊಡಿ, ಮೊಸರನ್ನ ಕೊಡಿ, ಚಿಕನ್ ವೆಜ್ ಎಲ್ಲಾ ಕೊಡಿ. ಏನೂ ಆಗಲ್ಲ. ನೀವು ತಿಂದಿರೋದು ಮೂಳೆ ಕಬಾಬು ಏನಾರ ಇರುತ್ತೆ ಅನ್ಕೊಳ್ಳಿ, ಅದು ನೋಡ್ತಾ ಇದ್ರೆ ಅದು ಹಾಕಿ ಕೇಕ್ ಹಾಕಿ ಏನೂ ಆಗಲ್ಲ. ಅದೆಲ್ಲ ಸುಳ್ಳಿವ್ರೆ. ಯಾವ ಕಾಯಿಲೆನೂ ಬರಲ್ಲ, ಅದರಿಂದ ಯಾವ ಕೂದಲು ಬರಲ್ಲ. ಕೆಲವೊಂದು ನಂಬ್ತಾರೆ ಈ ನಾಯಿಗಳಿಗೆ ಮಟನ್ ಚಿಕನ್ ಎಲ್ಲ ಹಾಕಿದ್ರೆ ಕಚ್ಬಿಡುತ್ತೆ, ಕಚ್ಚೋದ್ ಕಲಿಯುತ್ತೆ ಅಂತ. ಎಲ್ಲ ಸುಳ್ಳಿವ್ರೆ. ಅದೇ ತರನೇ ಹಾವಿನ ಪೊರೆ ಹಾಕಿದ್ರೆ ರ್ಯಾಶ್ ಆಗುತ್ತೆ ಅಂತ ಹೇಳ್ತಾರೆ. ನಾನು 50 ಹಾವಿನ ಪೊರೆ ಕೊಡಿ ನನ್ನ ನಾಯಿಗೆ ಹಾಕ್ಬಿಟ್ಟು ತಿನ್ನಿಸ್ತೀನಿ, ಏನೂ ಆಗಲ್ಲ. ಅದೆಲ್ಲ ಸುಳ್ಳು. ಈಗ ನೀವು ಹುಟ್ಟು ಗುಣ ಅಂತಾರೆ. ನೀವು ಹುಟ್ಟದಾಗ ಏನ್ ಬುದ್ಧಿ ಇದೆ, ನೀವು ಸಾಯೋವರೆಗೂ ಅದೇ ಬುದ್ಧಿ ಇರುತ್ತೆ. ಆ ಬುದ್ಧಿನ ಚೇಂಜ್ ಮಾಡುವಂದ್ರೆ ಈ ಕಂಜೂಸ್ ಇರೋನ್ ಕಂಜೂಸೇ ಇರ್ತಾನೆ, ರ್ಯಾಶ್ ಇರೋನ್ ರ್ಯಾಶೇ ಇರ್ತಾನೆ, ಸಾಧು ಇರೋನ್ ಸಾಧು ಇರ್ತಾನೆ. ಈಗ ಸಾಧು ಇರೋನ್ನ ರೌಡಿ ತರ ಮಾಡಕ್ ಆಗತ್ತಾ? ಏನಾದ್ರು ತಿನ್ಸ್ಬಿಟ್ರೆ ಆಗತ್ತಾ? ಮೈಂಡ್ ಹುಟ್ಟತಾ ಹೆಂಗ್ ಬಂದಿರುತ್ತೆ ಆ ತರನೇ. ಆದ್ರೆ ಮರಿಲೇ ಸೆಲೆಕ್ಟ್ ಮಾಡ್ಬೋದು. ಅದು ಮರಿಲೇ ಗೊತ್ತಾಗ್ಬಿಡುತ್ತೆ ಶೈ ಇರೋದೆ ಅದು. ಆಮೇಲೆ ಮರಿ ಇದ್ದಾಗ ಶೈ ಇರೋದು ದೊಡ್ಡದಾದ್ಮೇಲೆ ಕಚ್ಚುತ್ತೆ. ಮರಿ ಇದ್ದಾಗ ನೀವು ಕರೀತೀರಾ ಅನ್ಕೊಳ್ಳಿ ಅಂತ, ಅವಾಗ ಅದು ಓಡೋಗುತ್ತೆ, ಬಾಲ ಮುದ್ಕೊಂಡು ನಿಮ್ಮ ಹತ್ರಕ್ಕೆ ಬರಲ್ಲ. ಅದು ಪುಕ್ಕಲ್ ಅಂದ್ರೆ ಆ ತರ ನಾಯಿ ದೊಡ್ಡದಾದ್ಮೇಲೆ ಕಚ್ಚುತ್ತೆ. ಅಂದ್ರೆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೇನೆ, ಸೆಲೆಕ್ಟ್ ಮಾಡೋದ್ರ ಬಗ್ಗೆ. ಎದ್ರಕೊಂಡು ಪುಕ್ಕಲ್ ತರ ಬಾಲ ಮುದ್ಕೊಂಡು ಓಡೋಗುತ್ತಲ್ಲ, ಮರಿ ಇದ್ದಾಗ ಓಡೋಗೋದು ದೊಡ್ಡದಾದ್ಮೇಲೆ ಬಂದು ಕಚ್ಚುತ್ತೆ. ಅಂದ್ರೆ ಅದಕ್ಕೆ ಶೈ ಇರುತ್ತಲ್ಲ, ಅದಕ್ಕೆ ಕಚ್ಚುತ್ತೆ. ಅದನ್ನ ಸೇಫ್ ಮಾಡ್ಕೊಳಕ್ಕೆ ಕಚ್ಚುತ್ತೆ. ನೀ ಕರ್ದ ತಕ್ಷಣ ಹಂಗೇ ಓಡ್ ಬಂದು ನಿಮ್ಗೆ ಬಾಲ ಆಡ್ಸ್ಕೊಂಡು ನಿಮ್ ಮೇಲೆಲ್ಲ ಇರುತ್ತೆ, ಅದು ಅಟ್ಯಾಚ್ಮೆಂಟ್ ಜಾಸ್ತಿ. ಆ ತರದ್ ತಗೊಳ್ಳೋದು ಒಳ್ಳೇದು. ಆಮೇಲೆ ಊಟ ಇಟ್ಟಾಗ ಮರಿ ಇದ್ದಾಗ ಎಲ್ಲ ಊಟ ಇಟ್ರೆ ಎಲ್ಲ ಹಂಚ್ಕೊಂಡು ತಿಂತಾ ಇರುತ್ತೆ. ಯಾವ್ದೋ ಒಂದು ಮಾತ್ರ ಎಲ್ಲಾದನ್ನು ಕಚ್ತಾ ಇರುತ್ತೆ. ಅದೇನಾಗುತ್ತೆ ಫುಡ್ ಅಗ್ರೆಷನ್ ಅಂತ. ಅದೇನಾಗುತ್ತೆ ದೊಡ್ಡದಾದ್ಮೇಲೆ ನಾವು ಅದ್ರ ಮುಂದೆ ನಿಲ್ಲಂಗಿಲ್ಲ ಊಟ ಇಟ್ಟಾಗ. ಆಮೇಲೆ ನಾವು ಕೈ ತುತ್ತು ತಿನ್ಸಕ್ ಹೋದ್ರೆ ಅದು ಕಚ್ಚಕ್ ಬರುತ್ತೆ. ಕೈ ತುತ್ತು ತಿನ್ಸಕ್ ಹೋದ್ರೆ ನಮಗೂ ಕಚ್ಚಕ್ ಬರುತ್ತೆ. ಯಾಕಂದ್ರೆ ಅದ್ರ ಊಟ ನಾವು ಮುಟ್ಟಿದೀವಿ ಅಂತ. ಅದು ಫುಡ್ ಅಗ್ರೆಸಿವ್. ಅದು ಸಾಕೋದು ತುಂಬಾ ಕಷ್ಟ.